ನನಗೆ ಎಂಎಲ್ಎ ಚಂದ್ರಪ್ಪ ಎಡಬಲ್ಲಿ ರವಿ ಕಿರುಕುಳವನ್ನ ಕೊಟ್ರು. ಅಶ್ವವೇಗ ನ್ಯೂಸ್ ನಲ್ಲಿ ಗುತ್ತಿಗೆದಾರ ದಾಸಪ್ಪ ಗೋಳಾಟ. ನಮಗೆ ಬರಬೇಕಾದ ಹಣವನ್ನ ಕೊಡ್ತಿಲ್ಲ, ನಾನು ಬಡವ, ನನ್ನ ಹಣ ನನಗೆ ಕೊಡಿ ಅಂತ ಗೋಳಾಟವನ್ನ ಮಾಡ್ತಾ ಇದ್ದಾರೆ ದಾಸಪ್ಪ. ಶಾಸಕ ಚಂದ್ರಪ್ಪ ನನಗೆ ಹೀಗೆ ಮಾಡಬಾರ್ದಿತ್ತು, ಶಾಸಕ ನನ್ನ ಬಳಿ 10% ಕಮಿಷನ್ ಕೇಳಿದ್ರು, ನನಗೆ ವಯಸ್ಸಾಗಿದೆ, ನನ್ನ ಮೇಲೆ ಬಲ ಪ್ರದರ್ಶನವಾಗ್ತಾ ಇದೆ. ಶಾಸಕ ಚಂದ್ರಪ್ಪ ನನಗೆ ಹೀಗೆ ಮಾಡಬಾರ್ದಿತ್ತು, ನನ್ನ ಬಳಿ 10% ಕಮಿಷನ್ ಕೇಳಿದ್ರು, 10 ಅಲ್ಲ 15% ಕಮಿಷನ್ ಕೇಳ್ತಾರೆ. ಎಡಬಲ್ಲಿ ರವಿಕುಮಾರ್ ಥ್ರೋ ಇಂದ ನನಗೆ ಕೇಳಿಸ್ತಾರೆ. ಇವ್ರ ಜೊತೆ ಮಾತನಾಡೋಕೆ ಹೋದಂತ ಸಂದರ್ಭದಲ್ಲಿ ಮೊಬೈಲ್ ಎಲ್ಲ ಹೊರಗಡೆ ಇಟ್ಟು ನಾವು ಮಾತಾಡೋಕೆ ಹೋಗ್ಬೇಕು. ಯಾಕಂದ್ರೆ ಕಮಿಷನ್ ವಿಚಾರವೆಲ್ಲ ಮಾತಾಡ್ತಿರ್ತಾರಲ್ವಾ, ಅವ್ರ ಸೇಫ್ಟಿ ಪರ್ಪಸ್ ಈ ರೀತಿಯಾಗಿ ಮಾಡಿಸ್ತಾರೆ ಅಂತ ಹೇಳ್ಕೊಂಡ್ರು ದಾಸಪ್ಪ. ಈ ಹಿಂದೆ ಇದ್ದಂತ ಎಂಎಲ್ಎಗಳಿಂದ ಈ ರೀತಿಯಾಗಿ ಕಿರುಕುಳ ಆಗಿರ್ಲಿಲ್ಲ, ಆದ್ರೆ ಈ ಚಂದ್ರಪ್ಪ ಬಂದಾಗಿಂದ ಈ ರೀತಿಯಾಗಿದ್ದಂತ ಕಿರುಕುಳಗಳು ನಾವು ಅನುಭವಿಸ್ತಾ ಇದ್ದೀವಿ. ನಾವು ಬಡವರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದಲ್ಲಿ ನಾವು ಬರ್ತೀವಿ, ಆದ್ರೆ ನಮ್ಮನ್ನು ಸಹಿತ ಬಿಡ್ತಾ ಇಲ್ಲ. ಈ ರೀತಿಯಾಗಿ ತಿಗರೆ ತರ ರಕ್ತ ಹೀರ್ತಾ ಇದ್ದಾರೆ ಇವರು, ಆರೋಪ ಮಾಡ್ತಾ ಇದ್ದಾರೆ ದಾಸಪ್ಪ. ಈ ಬಗ್ಗೆ ಮಾತಾಡೋದಕ್ಕೆ ನಾವು ಚಂದ್ರಪ್ಪ ಅವ್ರನ್ನ ಕೂಡ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಆದ್ರೆ ಅವರು ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಹಿಂಜರಿಕೆ ಹಾಕ್ತಾ ಇದ್ದಾರೆ. ಕಾಂಟ್ಯಾಕ್ಟ್ಗೆ ಸಿಗ್ತಾ ಇಲ್ಲ, ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅವರು. ಆದ್ರೆ ಇದು ಇಲ್ಲಿಗೆ ಮುಗಿಯೋದಿಲ್ಲ, ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಬಂದೇ ಬರುತ್ತೆ. ತಂದಿರೋದು ಈ ಸರ್ಕಾರದಾಗೆ ದುಡ್ಡು ಕಾಲು ಕೈ ಮುಗಿದು ತಂದಿರೋದು. ಹೌದು ಇರ್ಬೋದಣ್ಣ, ಮತ್ತೆ ಇಂಜಿನಿಯರ್ಸ್ ನೀವು ಕೇಳ್ತಾರೆ, ಅದಕ್ಕೆ ಹೇಳ್ತೀನಿ, ನಿಮ್ಗೆ ಹೇಳಲ್ಲ ಅವ್ನಿಗೆ ಹೇಳ್ತೀನಿ. ದಾಸಪ್ಪ ಹೇಳ್ತಾರೆ, ಗುತ್ತಿಗೆದಾರ ದಾಸಪ್ಪ, ಒಂದ್ ರೀತಿಯಾಗಿ ನಾವು ಬಡವರು ಸ್ವಾಮಿ, ನಾವು ಬಡವರ್ಗದವರು, ನಮಗೆ ಈ ರೀತಿಯಾಗಿ ಅನ್ಯಾಯ ಮಾಡಬೇಡಿ ಅಂತ ಕೇಳ್ಕೊಂಡ್ರು ಸಹಿತ ಬಿಡ್ತಾ ಇಲ್ಲ. ಎಡಬಲ್ಲಿ ರವಿಕುಮಾರ್ ಇಂದ ಕಿರುಕುಳ ಕೊಡ್ತಾ ಇದ್ದಾರೆ. 10 ಅಲ್ಲ 15% ಬೇಕು ಕಮಿಷನ್ ಕೊಟ್ರೆ ಬಿಲ್ ಪಾಸು, ಇಲ್ಲ ಅಂತ ಅಂದ್ರೆ ಹಾಗೆ ಬಿಲ್ ಪಾಸ್ ಆದ್ರೆ ನಿಮಗೆ ಒಂದು ಗತಿ ಕಾಣಿಸ್ತೀನಿ ಅಂತ ಅಲ್ಲಿ ಚಂದ್ರಪ್ಪ ಧಮಕಿ ಹಾಕ್ತಾರೆ. ಚಂದ್ರಪ್ಪ ಬಂದಾಗಿಂದ ಇದೇ ಗೋಳು. ದಾಸಪ್ಪ ಆರೋಪವನ್ನ ಮಾಡ್ತಾ ಇದ್ದಾರೆ, ಕಮಿಷನ್ ಕೇಳ್ತಾರೆ. ಇವರಿಗೆ ಕಮಿಷನ್ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ನಮ್ಮ ಮೊಬೈಲ್ ಫೋನ್ಗಳನ್ನು ನಾವು ಹೊರಗಡೆ ಇಟ್ಟು ಹೋಗಬೇಕು. ಕಮಿಷನ್ ಕೊಟ್ಟಿಲ್ಲ ಅಂತ ಅಂದ್ರೆ ಬಿಲ್ ಸ್ಯಾಂಕ್ಷನ್ ಆಗಲ್ಲ, ಪೇಮೆಂಟ್ ಆಗಲ್ಲ ಅಂತ ಹೇಳ್ತಾರೆ ಅಂತ ದಾಸಪ್ಪ ಆರೋಪ ಮಾಡ್ತಾ ಇದ್ದಾರೆ. ಚಂದ್ರಪ್ಪಗೂ ನಾವು ಬಿಜೆಪಿ ಎಂಎಲ್ಎ ಚಂದ್ರಪ್ಪಗೂ ನಾವು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ, ಬಟ್ ಅವ್ರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ, ನಮ್ಮ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಯಾಕಂದ್ರೆ ಅವ್ರನ್ನೂ ಮಾತನಾಡಿಸುವಂಥ ಪ್ರಯತ್ನ ಮಾಡಬೇಕು, ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಬೇಕು. ಆದರೆ ಇದು ಇಲ್ಲಿಗೆ ಮುಗಿಯೋದಿಲ್ಲ, ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಬೇಕು. ಅನ್ಯಾಯ ಆಗಿದೆ, ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು. ಅಲ್ಲಿವರೆಗೂ ಅಶ್ವವೇಗ ನ್ಯೂಸ್ ಇದನ್ನ ಇಲ್ಲಿಗೆ ಬಿಡೋದಿಲ್ಲ, ಮುಂದುವರಿಸುತ್ತೆ, ಇದ್ರ ಬಗ್ಗೆ ಧ್ವನಿ ಎತ್ತುತ್ತೆ. ಬಟ್ ನೋಡಿ, ಈ ರೀತಿಯಾಗಿ ಓಪನ್ ಆಗಿ ಧಮಕಿ ಹಾಕೋದು, ಯಾರ ಹತ್ರ ಹೋಗ್ತಿ ಅವ್ರ ಹತ್ರ ಹೋಗು, ಲೋಕಾಯುಕ್ತ ಏನು ಮಾಡ್ಕೊಳ್ಳುತ್ತೆ, ಯಾವ ಮೀಡಿಯಾ ಏನು ಮಾಡ್ಕೊಳ್ಳುತ್ತೆ, ಯಾವ ನ್ಯೂಸ್ ಚಾನಲ್ ಏನು ಮಾಡ್ಕೊಳ್ಳುತ್ತೆ, ಈ ರೀತಿಯಾಗೆಲ್ಲ ಮಾತಾಡ್ತಾರಂತೆ. ಈ ರೀತಿಯಾಗಿ ಹಣಬಲ ಜನಬಲ ಇದೆ ಅಂತ ಮೆರೆದವ್ರನ್ನೆಲ್ಲ ಮಣ್ಣಾಗಿದ್ದಾರೆ. ನಾನು ಹೇಳದ್ ಕೇಳು, ನಿಮ್ಮ ಹತ್ರ ಬಂದು ಭೇಟಿ ಆಗಿಲ್ವಾ? ನಾನೇನ್ ಹೇಳ್ತೀನಿ, ಪೂಜೆ ಮಾಡೋರು ಸ್ಟಾರ್ಟ್ ಮಾಡ್ಬೇಡ ಅಂತ ಹೇಳ್ತಾನೆ. ನೀವು ಪೂಜೆ ಮಾಡೋ ಅಲ್ಲ, ನಾನು ಟೈಮಿಗೆ ಸಾಗುತ್ತಲ್ಲ. ನಾನು ನೋಡಿ ತಂದಿರೋದು ಈ ಸರ್ಕಾರದಾಗೆ ದುಡ್ಡು ಕಾಲು ಕೈ ಮುಗಿದು ತಂದಿರೋದು. ಹೌದು ಇರ್ಬೋದಣ್ಣ, ಮತ್ತೆ ಇಂಜಿನಿಯರ್ಸ್ ನೀವು ಕೇಳ್ತಾರೆ, ಅದಕ್ಕೆ ಹೇಳ್ತೀನಿ, ನಿಮ್ಗೆ ಹೇಳಲ್ಲ ಅವ್ನಿಗೆ ಹೇಳ್ತೀನಿ. ಅತ್ಲಾಗ ಏನನ್ನು ಪೇಮೆಂಟ್ ಕೊಟ್ರೆ ನಿನ್ನ ಕತೆ ನಾನು ಹೇಳದ್ ಕೇಳು, ನಿಮ್ಮ ಹತ್ರ ಬಂದು ಭೇಟಿ ಆಗಿಲ್ವಾ? ನಾನೇನ್ ಹೇಳ್ತೀನಿ, ಪೂಜೆ ಮಾಡೋರು ಸ್ಟಾರ್ಟ್ ಮಾಡ್ಬೇಡ ಅಂತ ಹೇಳ್ತಾನೆ. ನೀವು ಪೂಜೆ ಮಾಡೋ ಅಲ್ಲ, ನಾನು ಟೈಮಿಗೆ ಸಾಗುತ್ತಲ್ಲ. ನಾನು ನೋಡಿ ತಂದಿರೋದು ಈ ಸರ್ಕಾರ